ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 305 ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅಂತ ಇದೆ ರಾಷ್ಟ್ರ ಮಟ್ಟದಲ್ಲಿ. ಅಂದರೆ ವಿಶ್ವವಿದ್ಯಾಲಯಗಳಿಗೆ ಅನುದಾನವನ್ನು ಕೊಡ್ತಕ್ಕಂಥ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಮಂತ್ರಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸ್ವಾಯತ್ತ ಸಂಸ್ಥೆ. ಇದು ಉನ್ನತ ಶಿಕ್ಷಣಕ್ಕೆ ಅನುದಾನವನ್ನು ಕೊಡ್ತದೆ ದೇಶಾದ್ಯಂತ. 2012ರಲ್ಲಿ ಒಂದು ಬಿಲ್ಲನ್ನು ತಂದರು ಸರ್ಕಾರದವರು. ಏನು ಜಾತಿ ತಾರತಮ್ಯ, ಭೇದ ಭಾವ, ಕೀಳು ಮೇಲು, ಮೇಲು ಕೀಳು ಎಲ್ಲವೂ ಕೂಡ ಆ ಉನ್ನತ ಶಿಕ್ಷಣದ ಏನು ಯೂನಿವರ್ಸಿಟಿಗಳಲ್ಲಿ ಇದೆ ಅಂತಕ್ಕಂಥ ಒಂದು ವಿಚಾರ. ಅದನ್ನು ಬ್ಯಾನ್ ಮಾಡಲಿಕ್ಕೆ ತಂದರು. ಅದು ಸುಧಾರಣೆ ಆಗಲಿಲ್ಲ. ಅನೇಕ ಜೀವಗಳು ಹೋದವು. ಯಾವ ಜೀವಗಳು ಹೋಗಿದ್ದು ದಲಿತರದ್ದು, ದಮನಿತರದ್ದು, ಹಿಂದುಳಿದ ವರ್ಗದ ಜನಗಳದು, ವಿದ್ಯಾರ್ಥಿಗಳದು. ಆ್ಯಕ್ಚುಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಉನ್ನತವಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳು ಇರಬೇಕು. ಸಮಾನತೆ ಬಗ್ಗೆ, ಸಹಬಾಳ್ವೆ ಬಗ್ಗೆ, ಮನುಷ್ಯತ್ವದ ಬಗ್ಗೆ. 2026ರಲ್ಲಿ ಅಂದರೆ ಮೊನ್ನೆ ಅಲ್ಲಿ ಸಮಾನತೆಯನ್ನು ತರಬೇಕು ಅಂಥೇಳಿ ಸರ್ಕಾರ ಇನ್ನೊಂದು ಬಿಲ್ಲನ್ನು ತಂತು. ಅದರ ವಿರುದ್ಧ ಮೇಲ್ವರ್ಗದ ಮೇಲ್ಜಾತಿಯ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರತಿಭಟನೆಯನ್ನು ಮಾಡಿದರು. ಅದು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇನಲ್ಲಿದೆ. ಅದೇನೇ ಇರಲಿ ನೋಡಿ, ಅಂದರೆ ತಮ್ಮ ಊರುಗಳಲ್ಲಿ ಏನು ದಬ್ಬಾಳಿಕೆ, ಒಂದು ಫ್ಯೂಡಲ್ ಮೆಂಟಾಲಿಟಿ, ಏನು ಜಮೀನ್ದಾರಿ ಪದ್ಧತಿ ಮತ್ತು ಈ ಪಾಳೆಗಾರಿಕೆ ಪದ್ಧತಿ ಅವರ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ರು, ಅದೇ ಮೌಲ್ಯಗಳನ್ನು ಅವರು ಎಷ್ಟೇ ಓದಿದರೂ ಕೂಡ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಹೊತ್ಕೊಂಡು ಹೋಗ್ತಾರೆ ಅಥವಾ ಆ ಒಂದು ಬಳುವಳಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಬೇರೆ ವಿದ್ಯಾರ್ಥಿಗಳ ಮತ್ತು ದಮನಿತ ಇದು ಏನು ಕೆಳಜಾತಿಯ ಮತ್ತು ದಮನಿತ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡೋದು, ಹೀಯಾಳಿಸೋದು, ಕೀಳಾಗಿ ಕಾಣೋದು, ದೌರ್ಜನ್ಯ ಮಾಡೋದು ಎಲ್ಲವೂ ಕೂಡ ಅದನ್ನು ನಿಲ್ಲಿಸಬೇಕು ಅಂಥೇಳಿ ಬಿಲ್ಲಿನ ಉದ್ದೇಶ ಚೆನ್ನಾಗಿದೆ. ಆದರೆ ಇವ್ರ ಮೆಂಟಾಲಿಟಿ ನೋಡಿ, ಏನು ಇವರ ಅಪ್ಪ ಅಮ್ಮ ಚೆನ್ನಾಗಿದ್ದ ತಾನೇ ಇವರು ಚೆನ್ನಾಗಿರೋದು. ಆ ದೃಷ್ಟಿಯಲ್ಲಿ ಇದು ಬಹಳ ಕೆಟ್ಟ ಸುದ್ದಿ. ಇದು ಒಳ್ಳೆಯ ಲಕ್ಷಣ ಅಲ್ಲ. ಇದು ಸಾಮರಸ್ಯ, ಸಹಬಾಳ್ವೆ, ಸೌಹಾರ್ದತೆಯೇ ಭಾಳ ಮುಖ್ಯ ಆಗುತ್ತೆ. ಅದು ಉನ್ನತ ಶಿಕ್ಷಣ ಕೇಂದ್ರ ಬೇರೆ ಕೇಂದ್ರಗಳಿಗೆ ಮಾದರಿ ಆಗಬೇಕು. ಈ ವಿಚಾರ ಖಂಡನೀಯ. ಇದರ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ. ಎಲ್ಲರಿಗೂ ಶುಭವಾಗಲಿ.